ಅಪ್ಪ ನಿಮಗೆ ಬಂದಿದ್ದನಪ್ಪ ಒಂದರ ಬಂದಿಲ್ಲ ತಾನೆ ಆಗ ಅವ್ರಿಗೆ ಗೊತ್ತು ಟೆನ್ಷನ್ ಇಲ್ಲ ನನಗೆ ನೀನ್ ನೋಡಿದ್ರೆ ಅಸಹ್ಯ ಕಾಣಿಸ್ತಿದೆ ದಿಶಿನ ಎಷ್ಟು ಸ್ಟೆಪ್ಸ್ ಬಿಡು ಅಲ್ಲಿಂದ ಹೇಳ್ಸ್ಕೊಬತ್ತೀನಿ ಸುಸ್ತಾಯ್ತು ಅಪ್ಪ ಮನೇಲೇ ಇರ್ತೀವಲ್ಲ ಎಲ್ಲೂ ಕಳ್ಸಿ ನೋಡಿ ನಾವು ಹೆಂಗ್ ಕಾಣಿಸ್ತಿದೀವಿ ಇವತ್ತು ಸುಂದರ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಈಗ ಟೈಮ್ ಬಂದು 5 ಗಂಟೆ ಆಗ್ತಾ ಬಂತು ಸೊ ಈವ್ನಿಂಗು ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ರೆಡಿಯಾಗಿದ್ದೀನಿ ಸೊ ಸ್ಯಾರಿ ಹಾಕೊಂಡು ರೆಡಿಯಾಗಿದ್ದೀನಿ ಇವತ್ತು ನಮ್ಮ ಮನೆ ದೇವರಿಗೆ ಹೋಗೋಣ ಅಂತ ಸೊ ಇವತ್ತು ಶನಿವಾರ ಅಲ್ವಾ ಸೊ ಹಾಗಾಗಿ ಹೋಗೋಣ ಫ್ರೀ ಇರೋ ಟೈಮಲ್ಲಿ ಹೋದರೆ ನನಗೆ ಆರಾಮಾಗಿ ದೇವ್ರು ನೋಡ್ಬೋದು ಸಂಡೇ ಹೋದ್ರೆ ಅಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ ದೇವ್ರು ನೋಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾವೆಲ್ಲರೂ ರೆಡಿಯಾಗಿದ್ದೀವಿ ದಿಶಾಂತ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವನು ಇನ್ನೂ ಕಾಲೇಜಿಂದ ಬಂದಿಲ್ಲ ಬರ್ತಾನೆ ಇನ್ನೊಂದು 5 o'clock ಅಲ್ಲಿಗೆ ಇನ್ನೊಂದು 5 ನಿಮಿಷ ಅವ್ನು ಬಂದ ತಕ್ಷಣ ಅವನೊಂಚೂರು ರೆಡಿಯಾಗಿ ಹೋಗೋದು ಹಂಗೇನೆ ಸೊ ಹೊರಟಿದ್ದೀವಿ ಕೀರ್ತನೂ ಬಂದಿದ್ದಾಳೆ ಸೊ ಕೀರ್ತನ ಹರ್ಷ ನಾನು ನನ್ನ ಹಸ್ಬೆಂಡು ದಿಶಾಂತ್ ಬನ್ನಿ ಹೋಗೋಣ ನಮ್ಮ ಜೊತೆ ಸಡನ್ನಾಗಿ ಇವತ್ತು ಯಾಕೆ ಹೊರಟಿದ್ದೀವಿ ಅಂದರೆ ಲಾಸ್ಟ್ ಟೈಮು ನಮ್ಮ ತಂಗಿಯವರು ದೇವ್ರು ಮಾಡಿದ್ದು ಲಾಕ್ಸ್ನ ಹಾಕಿದೆ ನಾನು ಅವತ್ತು ನಾವು ಹೋಗೋಕ್ಕಾಗಲಿಲ್ಲ ನಂದು ಪೀರಿಯಡ್ಸ್ ಇತ್ತು ಅಂತ ನಾವು ಮೇಲೆ ಹೋಗೋಕ್ಕಾಗಲಿಲ್ಲ ಕೆಳಗಡೆ ಚೌಟ್ರಿಗೆ ಹೋಗಿ ಅಲ್ಲೇ ತಿನ್ಕೊಂಡು ವಾಪಸ್ ಬಂದಿದ್ವಿ ಸೊ ಹಾಗಾಗಿ ಇವತ್ತು ಹೋಗೋಣ ದೇವಸ್ಥಾನಕ್ಕೆ ಹೋಗಲೇ ಇಲ್ವಲ್ಲ ಅಂತ ನಂಗೆ ಅವತ್ತಿಂದ ಅದೇ ಅನ್ನಿಸ್ತಾ ಇತ್ತು ಅಯ್ಯೋ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಅಂತ ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಮಳೆ ಒಳಗೆ ಹೊರಟಿದ್ದೀವಿ ಏನು ನಾವೆಲ್ಲ ನಕ್ರೆ ಅಲ್ಲಿ ಬರುತ್ತೆ ನಿನ್ನಲ್ಲೆಲ್ಲಿ ಒಳಗೋಗುತ್ತೆ ಒಳಗೋಗುತ್ತಾ ಸೌಂಡ್ ಕಮ್ಮಿ ಮಾಡಿ ನೋಡಿ ಗೈಸ್ ಪಿಂಪಲ್ ಆಗಿದೆ ನೋಡಿ ಒಂದ್ ಪಿಂಪಲ್ ಆಗಿರೋದಕ್ಕೆ ರೀ ಅಷ್ಟು ತಲೆ ಕೆಡ್ಸ್ಕೊಳ್ಳಾರ ನನ್ಗೆ ಎಲ್ಲೂ ನೋಡಿಲ್ಲ ಗೊತ್ತಿಲ್ಲ ಹರ್ಷ ನೀನೇ ಹೇಳು ಅಪ್ಪ ನಿಮಗೆ ಬಂದಿದ್ದನಪ್ಪ ಒಂದರ ಬಂದಿಲ್ಲ ತಾನೆ ಆಗ ಅವ್ರಿಗೆ ಗೊತ್ತು ಟೆನ್ಷನ್ ಇಲ್ಲ ನನಗೆ ನೀನ್ ನೋಡಿದ್ರೆ ಅಸಹ್ಯ ಕಾಣಿಸ್ತಿದ್ಯಾ ಒಂದೇ ಒಂದಕ್ಕೆ ಅಪ್ಪ ದೇವ ಏನಾರು ಹುಡುಗಿ ಆಗ್ಬಿಟ್ಟಿದ್ರೆ ಇನ್ ಹೆಂಗ್ ಕತೆ ಹರ್ಷಂದು ಅಂತ ರೇ ನೀವ್ ಹಂಗಂತ ಹೇಳಿದ್ರೆ ಅವ್ನು ಇನ್ನೂ ಫುಲ್ ಫೀಲ್ ಮಾಡ್ಕೊತಾನೆ ಸುಮ್ಮನೆ ಮೂಗ್ ಮೇಲೆ ಫ್ರೆಂಡ್ಸ್ ಮೂಗ್ ಮೇಲೆ ಒಂದೇ ಒಂದು ಪಿಂಪಲ್ ಆಗಿದೆ ಅವನಿಗೆ ಯಪ್ಪ ಅದಕ್ಕೊಂದು ಕನ್ನಡಿ ಹತ್ರ ಹೋಗ್ತಾನೆ ಆಮೇಲೆ ಕ್ರೀಮ್ ಇಡ್ತಾನೆ ಅರಿಶಿನ ಪುಡಿ ಇಡೋಣ ಅಂತಾನೆ ಏನೇನೆಲ್ಲ ಹಚ್ಚುತ್ತಾ ಇದ್ದಾನೆ ಒಂದೇ ಒಂದಕ್ಕೆ ಎಷ್ಟು ತಲೆ ಕೆಡ್ಸ್ಕೊಂತ ಇದ್ದಾನೆ ನನ್ನ ಮಗ ಅಂದ್ರೆ ತೋರ್ಸು ಕಾಣಿಸ್ತಾ ಇದೆಯಾ ಅದೇನು ಹೊಡಿತೀನಿ ಅಂತ ಆಡ್ತಾವ್ರೆ ಈಗ ರೀಚ್ ಆದ್ವಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಟೈಮ್ ಎಷ್ಟು 6:05 ಅರ್ಧ ಗಂಟೆ ಅಲ್ಲ 1 hour ಬಂದ್ವಾ 40 ನಿಮಿಷ 40 ಮಿನಿಟ್ಸಿಗೆ ಅರ್ಧ ಗಂಟೆ 3/4 ಗಂಟೆ ಅಪ್ಪ ಏನು ಫಾಸ್ಟಾಗಿ ಬಂದಿದ್ದೀರ ರೀ ಬುಲೆಟ್ ವೆದರ್ ಅಂತ ಮೋಡ ಅಲ್ವಾ ಚೆನ್ನಾಗೈತಿ ನಿದ್ದೆ ಮಾಡ್ತಾ ಇದ್ದೀರಾ ನಿದ್ದೆ ಮಾಡ್ತಾ ಇದ್ದೀರಾ ಒಬ್ರು ಸೌಂಡ್ ಇಲ್ವಲ್ಲ ಅದೇ ತೇರಪ್ಪತ್ತು ಅಂತ ಮಾಡ್ತೀವಲ್ಲ ನಾವು ಡೈಲಿ ಹೇಳ್ತಾರ ಡೈಲಿ ಅಷ್ಟು ಜನ ಎಲ್ಲ ಬರ್ತಾರೆ ಭಾರಿ ಹುಳ
ಇಲ್ಲಿ ಒಳಗೆ ಇಟ್ಕೊಬಿಡೋಣ. ಕಾರಿಗೆ ನಿಲ್ಸಿದ್ದೀವಿ. ನಿಲ್ಲಿಸಿ ಇವಾಗ ಎಲ್ಲ ಮೆಟ್ಲು ಹತ್ತೋಣ ಅಂತ. ಫಸ್ಟ್ ಟೈಮು ಎಷ್ಟು ಡಾಗ್ಸ್ ನೋಡಿ ಫಸ್ಟ್ ಟೈಮ್ ಇಷ್ಟೊಂದು ಖಾಲಿ ಇರೋದನ್ನ ನೋಡ್ತಾ ಇರೋದು. ಅಂದ್ರೆ ನೋಡಿದೀವಿ, ಬಟ್ ಅದೇ ಇಷ್ಟೊಂದು ಫುಲ್ಲು ಖಾಲಿ ಇದೆ. ತನಕ ಹತ್ಬೇಕು ಈಗ. ಎಷ್ಟು ಇರ್ತಕ್ಕ ಅಲ್ಲಿಂದ? ದಿಶಿನ ಎಷ್ಟು ಸ್ಟೆಪ್ಸು? ಬಿಡು, ಅಲ್ಲಿಂದ ಹೇಳ್ಸ್ಕೊಬತ್ತೀನಿ. 36, 37, 38, 39, 40, 41, 42, 43. ನಿಲ್ಸ್ಬಾ ಇರೋದು, ಹತ್ತಾ ಇರ್ಬೇಕು. ಬರ್ರಿ 36, 37, 38, 39, 40, 41, 42. ಸ್ಟಾಪ್ ಇಲ್ಲದೆ ನಂಗೆ ಹತ್ತುತ್ತಾ ಇದ್ರೆ ಹರ್ಷ ಇವತ್ತು ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿಸ್ತಾನೆ. ನೀನು ಕೊಡಿಸ್ಬೇಕಾ ನಾನು ಕೊಡಿಸ್ಬೇಕು? ಆಯ್ತು, ನಾನು ನಿನ್ಕತ್ತೀನಿ ಹೋಗಿ. ಏನಂತೆ? ದುಡ್ಡೇ ಇಲ್ವಲ್ಲ. ಕರೆಂಟ್ ತರ್ಕೊಂತೀವಿ ನೋಡಿ. ಕುದುರೆ ಇಷ್ಟು ಮೆಟ್ಲು ಹೊತ್ತಿದೀವ. ಏನು 194 ಮೆಟ್ಲು ಐತೆ. ಅಂತ ನಿಜ ಸುಸ್ತಾಯ್ತು ನನಗೆ. ಜಾಸ್ತಿ ಜನ ಇಲ್ಲ ಇವತ್ತು. ನಿಜ ಸುಸ್ತಾಯ್ತು. ಅಪ್ಪ, ಮನೇಲೇ ಇರ್ತೀವಲ್ಲ, ಎಲ್ಲೂ ಓಡಾಡಲ್ವಲ್ಲ, ಸಕ್ಕ ಸುಸ್ತಾಗ್ತದೆ. ಅಪ್ಪ, ಓಕೆ, ದರ್ಶನ ಮಾಡೋಣ ಫಸ್ಟು. ಬಿಸಿಲೇನಿಲ್ವಲ್ಲ, ಹಂಗಾಗಿ ಏನೋ ಅನಿಸ್ತಾ ಇಲ್ಲ. ಬಿಸಿಲಿದ್ದಿದ್ರೆ ಮಾತ್ರ ಹಬ್ಬ ಆಗಿರೋದು ನಂದು. ಐಸ್ ಕ್ರೀಮ್ ತಳದ ಇಲ್ಲಿ ಬರ್ತಾ ತಾಳೋಣ ಐಸ್ ಕ್ರೀಮ್. ಇವಾಗ ಪೂಜೆ, ಫಸ್ಟು ಪೂಜೆ. ಕಚ್ಚಿಬಿಡ್ತಾವ ಆಮೇಲೆ. ಬಾಯ್. ಹಾಂ ಬಂತು. ಬಾ, ಅರ್ಚನೆ ಕರೆದು. ಬಾ ಅಂತಿರಲ್ಲಮ್ಮ. ನಾನಲ್ಲ ನಮ್ದೇ ಇಲ್ಲ. ಇದು ನೋಡ್ರಿ ಹೆಂಗೈತೆ ಮುಖ. ಉಯ್ಯ, ಅಲ್ಲಿ ದೂರ ಐತೆ. ಎಷ್ಟು ನಾವು ಮನೆ ಬಿಟ್ಟಾಗ 5 ಗಂಟೆ ಅಲ್ಲ, 5:10 ಮನೆ ಬಿಟ್ಟಾಗ ಕರೆಕ್ಟಾಗಿ 1 ಅವರ್ಗೆ ಬಂದಿದ್ದೀವಿ. 6:20ಕ್ಕೆ ಇಲ್ಲೇ ಇದ್ದೀವಿ.
ಇದು ನಮ್ಮ ಸಂಪ್ರದಾಯದ ಸಂಕೇತ, ನಮ್ಮ ಮನೆ ದೇವ್ರದ್ದು. ನೋಡೋಣ ಅವ್ರು ಹೆಂಗೆ ಬೇಕಂತ. ನಿಮ್ಮ ಅಪ್ಪ ಎರಡು ನಿಮಿಷಕ್ಕೆ ಬೆವ್ತು ಸ್ವಲ್ಪ ಚೋಟು ಮುಂದೆ ಚೋಟು ಸೈಜ್. ಅಪ್ಪಂಗೆ ಮಗ ಬೆಳಿತಾರ, ಮಗ ಅಪ್ಪಂಗೆ ಬೆಳಿತಾವ. ನೋಡಿ ಬಿಕ್ಕಿದ್ದೆಲ್ಲ ಕೈ ಒರೆಸ್ಬಿಟ್ಟು ಕೈಸ್ ನೋಡಿ ನಾವು ಹೆಂಗೆ ಕಾಣಿಸ್ತಿದ್ದೀವಿ ಇವತ್ತು. ಲೈಟಿಂಗ್ಸ್ ಲೈಟಿಂಗ್ಸ್ ಚೆನ್ನಾಗಿದೆ. ಈ ಕಡೆ ರೆಡಿ ಮಾಡ್ಕೊತಾ ಇರೋದು ಅವರು. ಅವ್ರು ಬರೋದ್ರೊಳಗೆ ಇವ್ರು ರೆಡಿ ಮಾಡ್ಕೊಂತ. ಮುಗೀತು ದರ್ಶನ ಎಲ್ಲ. ಇವಾಗ ಇವಾಗ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದ್ಯಾಕಕ್ಕ ಆನ್ ಮಾಡಕ? ನಾನಲ್ಲ ಅಣ್ಣ. ಈಗ ಮನೆಗೆ ಹೋಗೋ ಟೈಮು. ಬಾಯ್ ತಾತ. ತಾತ ಬಾಯ್. ತಾತ ಅಂತೇಳಿ
ಗೊತ್ತಿಲ್ಲ ಅಲ್ಲಿ ಯಾರೋ ಕೂತಿದ್ರು. ಎಷ್ಟಾಯ್ತು ಟೈಮು? 7:30. 7:30 ಆಯ್ತು. ಈಗ 6:30ಗೆ ರೀಚ್ ಆಗ್ತೀವಿ ಅನ್ಕೊಂಡಿದ್ವಿ. ದರ್ಶನ ಆಯ್ತು, ಎಲ್ಲ ಚೆನ್ನಾಗಾಯ್ತು. ಮುಗಿಸ್ಕೊಂಡು ಹೊರಟಿದೀವಿ. ಮಧ್ಯದಲ್ಲಿ ಏನಾದ್ರು ತಿನ್ಬೇಕಂತೆ. ಪ್ರಸಾದ ಇನ್ನು 8 ಗಂಟೆಗೆ ಅಂದ್ರು. ಏ ಅಲ್ಲ ಅಲ್ಲ ಅಲ್ಲ, ತಿನ್ನೋದು ರೀ ಪ್ರಸಾದ. ಪ್ರಸಾದ ಏನಾದ್ರು ತಿನ್ಕೊಂಡು ಹೋಗೋದು ಅಂತ ಅಂತಿದ್ವಿ. ಆದ್ರೆ 8 ಗಂಟೆಗಂತೆ ಪ್ರಸಾದ. 1 hour ಅಷ್ಟೊಳಗೆ ನಮ್ಮ ಮನೆಗೆ ಹೋಗಿರ್ತೀವಿ. ಮತ್ತೆ ಸುಮ್ಮನೆ ಅವ್ರು ಇನ್ನೂ ಸ್ಟಾರ್ಟು ಮಾಡಿರ್ಲಿಲ್ಲ. ಮಕ್ಕಳು ಏನಾದ್ರು ಪಾನಿಪುರಿ, ದಹಿ ಪೂರಿ, ಮಸಾಲೆ ಪೂರಿ ತಿನ್ನೋಣ ಅಂದ್ರು. ಅದಕ್ಕೆ ಅದು ಹೊರಟಿದೀವಿ. ಈಗ ನೋಡೋಣ ಅಂದಿವಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ರೊಟ್ಟಿ ಕಡೆಯಲ್ಲಿ ರೊಟ್ಟಿ ಕೊಡ್ತಾರೆ, ಜೋಳದ ಕಡಕ್. ಮಸಾಲೆ ಪುರಿ ತಿನ್ಬಿಟ್ಟು ಟೇಸ್ಟ್ ಏನಿದೆ. ಸ್ಪೂನ್ ಕೊಡಿ ಇವರೇ. ಅಪ್ಪ ಹೇಳಿ ಕರೆಕ್ಟು. ಏನೋ ಅಂತು, ಆಮೇಲೆ ಹೇಳ್ತೀನಿ ಬಿಡು. ನಿಮ್ಗೇನು ಗೊತ್ತಾಯ್ತು? ಸ್ಪೂನ್ ತೋರಿಸ್ತಮ್ಮ ಈಗ. ಅದಕ್ಕೆ ಹೊರ್ಸ್ಕೊಂಡಿದ್ದೀವಿ. ಮಗನೇ ಬ್ಲ್ಯಾಕ್ ಕರೆಂಟ್ ಬೇಡ. ಚಾಕ್ಲೇಟ್ ನಿನಗೆ ಬೇಗ ವೆನಿಲ್ಲ. ಸ್ಟ್ರಾಬೆರಿ ಐತಾ? ಸ್ಟ್ರಾಬೆರಿ ಇಲ್ಲ ಕಣಪ್ಪ, ಅದ್ರಲ್ಲಿ ಬರಲ್ಲ. ಯಾವ್ದಿದು? ರೆಡ್ ವೆಲ್ವೆಟ್ ಅದು. ಇದೊಂದು ಯಾವುದು ಇಲ್ಲ ಐತೆ ಸ್ಟ್ರಾಬೆರಿ. ನಿಮಗೆ ರೆಡ್ ವೆಲ್ವೆಟ್. ಅದು ಸ್ಟ್ರಾಬೆರಿ ಫ್ಲೇವರೇ ಬರುತ್ತೆ, ರೆಡ್ ವೆಲ್ವೆಟ್. ಹೌದಾ? ಹಂಗಾರೆ ತಳಕ್ಕೆ ಅದನ್ನೇ ಬೇಡವಾ? ಅಯ್ಯೋ ಪ್ಲೀಸ್ ಎಲ್ಲ ಏನು ಬೇಡ ಬೇಡ. ನಂಗೊಂದು ರೆಡ್ ವೆಲ್ವೆಟ್ ಅಂತಿದ್ದು. ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು. ಈಗ ಮನೆ ಕಡೆ, ನಮ್ಮ ಜರ್ನಿ ಮನೆ ಕಡೆ. ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಮ್ಮ ದೊಡ್ಡ ಹುಡುಗ ಬೇಡ ಅಂದಾಗ ಅವನಿಗೆ ಬೇಡವಂತೆ. ನಾವು ಇನ್ನೂ ಚಿಕ್ಕ ಮಕ್ಕಳು. ಚೆನ್ನಾಗಾಯ್ತಾ? ಸೂಪರ್, ಮಜಾ ಮಾಡಿ. ಒಂಚೂರು ತಳಿ ಚೆನ್ನಾಗಿದೆ. ಬೇಡ ನೋಡ್ತಿದ್ದೇನಪ್ಪ. ತಂದಿದ್ದಾನ ಅಂತ ನೋಡಿ. ಏನ್ ತಂದಿದ್ದೀರಾ ಅಂತ ಹುಡುಕ್ತಾವ್ರಿ. ಕಾರ್ ಒಳಗೆ ಹೋಗ್ತಾ ಇದ್ದಾನೆ. ಚೋಟು ಏನು ನಿಂಗೆ ತಂದಿಲ್ಲ, ಎಲ್ಲ ಇವರೇ ತಿನ್ಕೊಂಡು ಬಂದ್ರು. ಏಯ್ ಸುಂಬಾರ ಜಂಪ್ ತಿಂತಾನ. ನಡಿ ಚೋಟು, ನಡಿ ಮೇಲೆ ನಡಿ. ಬಾ ಬಾ ನನ್ನ ಹತ್ರ ನಡಿ. ತೋರಿಸೋರಲ್ಲ ಒಂಚೂರು ಹಾಕ್ರಿ ಅವನಿಗೆ. ಓಕೆ, ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಡ್ರೆಸ್ ಚೇಂಜ್ ಮಾಡಿ ಮಲಗುವುದು ಅಷ್ಟೇ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.